ಕೆಲವು ಜನರಿಗೆ ಎಲ್ಲ ಅನುಕೂಲ ಇದು ಬಿಟ್ರೆ ದೇವ್ರ ಜ್ಞಾಪಕ ಬರಲ್ಲ. ಅವಾಗ ಸ್ವಲ್ಪ ಕೊರತೆಗಳು, ಹೋರಾಟಗಳು, ಬಲಹೀನತೆಗಳು, ಸಮಸ್ಯೆಗಳು ಬರುವಾಗ ಅವ್ರುಗಳು ದೇವರನ್ನ ನೆನೀತಾರೆ, ಅವ್ರು ದೇವರನ್ನ ಕರೀತಾರೆ. ಹಲ್ಲೆಲೂಯಾ. ಇವತ್ತೊಂದು ಕಲ್ತ್ಕೊಳ್ರಿ, ನಿನ್ನ ಹತ್ರ ಇರ್ಲಿ ಇಲ್ಲದೆ ಹೋಗ್ಲಿ, ತೃಪ್ತಿಯಾಗಿರ್ರಿ ಇಲ್ಲದೆ ಹೋಗ್ಲಿ, ಎಲ್ಲವುಗಳ ಮಧ್ಯದಲ್ಲಿ ನಿನ್ ದೇವ್ರನ್ನ ಕರಿ. ನಿನ್ ದೇವ್ರ ಕರೆದ್ ನೋಡು, ನಿನ್ ದೇವ್ರ ಕೂಗ್ ನೋಡು. ದೇವ್ರು ಕೆಲವು ಜನರಿಗೆ ಹೇಳ್ತಾರೆ, ನನ್ನನ್ನು ಮರೆತು ಜೀವಿಸ್ತಾ ಇರುವಂತ ಕೆಲವು ಸಂತತಿಗಳಿದ್ದಾರೆ. ಹಲ್ಲೆಲೂಯಾ. ನಾನು ಅವ್ರ ಜೀವನದಲ್ಲಿ ಮಾಡಿರುವಂತ ಒಂದೊಂದು ರಕ್ಷಣೆಯನ್ನ, ಒಂದೊಂದು ಅದ್ಭುತವನ್ನ, ಒಂದೊಂದು ಬಿಡುಗಡೆಯನ್ನ, ಒಂದೊಂದು ಮಹಿಮೆಯ ಕಾರ್ಯವನ್ನ ನನ್ನನ್ನು ಮರೆತು ನನ್ನ ಬಿಟ್ಟು ದೂರ ಹೋಗಿ ಜೀವಿಸ್ತಾ ಇರುವಂತ ಕೆಲವು ಸಂತತಿಗಳಲ್ಲಿ ಇದ್ದೀರಿ. ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಜ್ಞಾಪಿಸ್ಕೋ. ಒಂದು ಟೈಮ್ನಲ್ಲಿ 2 ಜೊತೆ ಬಟ್ಟೆ ತಗೊಳಕ್ ನಿನ್ನ ಹತ್ರ ದುಡ್ಡು ಇರಲಿಲ್ಲ. ಒಂದು ಟೈಮ್ನಲ್ಲಿ ಹೊಟ್ಟೆ ತುಂಬಾ ತಿನ್ನುವಂತ ಆಹಾರ ತೆಗೆದುಕೊಳ್ಳೋ ಕಾಸು ನಿನ್ನ ಹತ್ರ ಇರಲಿಲ್ಲ. 4 ಜನ ನೋಡಿ ಶಬಾಷ್ ಅಂತ ಹೇಳೋ ರೀತಿಯಲ್ಲಿ ಒಂದು 2 ವೀಲರ್ ಅಲ್ಲ, ಸೈಕಲ್ ಕೂಡ ನನಗೆ ಗತಿ ಇರಲಿಲ್ಲ. ಬಾಡಿಗೆ ಕಟ್ಟಿ ಎಷ್ಟು ಸಾರಿ ಬಾಡಿಗೆ ಕಟ್ಟುವಾಗ ಸ್ವಲ್ಪ ತಡವಾಗುವಾಗ, ಬಾಡಿಗೆ ಕಟ್ಟೋ ಸಮಯದಲ್ಲಿ ಓನರ್ಗಳು ಬೈದಿದ್ದನ್ನು ನೀನು ಮರೆತೋಗಿದ್ಯಾ? ಅಯ್ಯೋ ರೀ, ಹೊಟ್ಟೆ ಹಸಿ, ಮನೇಲಿ ಏನು ಇಲ್ಲ ಅಂತ ಹೇಳಿದಂತ ಆ ಹೆಂಡತಿ ಮಾತಾಡಿದ ಶಬ್ದಗಳನ್ನ ಮರೆತೋಗಿದ್ಯಾ? ಅಯ್ಯೋ, ಚೀಟಿ ದುಡ್ಡು ಎತ್ತು ಬಿಟ್ಟಿದ್ದೀನಿ, ಈ ತಿಂಗಳ ಚೀಟಿ ದುಡ್ಡೇ ಸೆಟ್ ಆಗಿಲ್ಲ, ಹೇಗೆ ಮಕ್ಕ ಎತ್ಕೊಂಡು ಹೋಗೋದು, ಹೇಗೆ ಅವ್ರಿಗೆ ಮಕ್ಕ ತೋರಿಸೋದು ಅಂತ ಹೇಳಿದಂತ ಆ ದಿನಗಳನ್ನ ಮರ್ತೋಗಿದ್ಯಾ? ಇವತ್ತು ಚೀಟಿ ನಾಳೆ ಅಂದ್ರೆ 2 ದಿನ ಮುಂಚೆನೆ ಹೋಗಿರ್ತೀಯ ನೀನು. ಮಣ್ಣಿನಲ್ಲಿ ಅರ್ಧ ಡಬ್ಬ ಅಕ್ಕಿ ಇದೆ ನಂಗೆ, ಆ ಡಬ್ಬ ಪೂರ್ತಿ ತುಂಬಿಸುವಂತ ಶಕ್ತಿ ದೇವರು ಕೊಟ್ಟಿದಾರ. ಸೈಕಲ್ ಗತಿ ಇಲ್ಲದೆ ಇರುವಾಗ ಇವತ್ತು ದೇವರು ಬೇಕಾಗಿರೋ ವಾಹನಗಳನ್ನ ಕೊಟ್ಟಿದ್ದಾನೆ. ಬಾಡಿಗೆ ಕಟ್ಟ ಶಕ್ತಿ ಇಲ್ಲದಿರುವಂತ ಸಮಯಗಳಲ್ಲಿ ಇವತ್ತು ದೇವರು ಸ್ವಂತ ಸ್ಥಳಗಳನ್ನ, ಮನೆಗಳನ್ನ, ಜಮೀನುಗಳನ್ನ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು? ದೇವರು. ನಿನ್ ತೋಲ್ಬಲವೋ, ನಿನ್ನ ಶಕ್ತಿಯೋ, ನಿನ್ನ ಬುದ್ಧಿಯೋ, ಅಪ್ಪನ ಆಸ್ತಿಯೋ, ಅಮ್ಮನ ಆಸ್ತಿಯೋ ಅಲ್ಲ, ಎಲ್ಲವೂ ದೇವರಿಂದಲೇ.